ಜೈ ಶ್ರೀರಾಮ್. ಎಲ್ಲ ಗೋಕಾಕ್ ತಾಲೂಕಿನ ರೈತ ಬಂದವರಿಗೆ ತಿಳಿಸುವುದೇನೆಂದರೆ, ಮುಂಗಾರಿನ ಹಂಗಾಮಿನಲ್ಲಿ 768 ಹಾಕಿ ಅಡವಂಟ 768 ಗೋವಿನ ಜೋಳ ಹಾಕಿ ಒಂದು ಹೆಚ್ಚಿನ ಇಳುವರಿ ಪಡೆಯಬೇಕು. ಯಾಕಂದರೆ ಇದು ಒಂದು ಕ್ಷೇತ್ರೋತ್ಸವ ಮಾಡಿದ ಅಡವಂಟ ಗೋವಿನ ಜೋಳದ ಹಾಲಿಗೆ ನೀರಿಗೆಂದು ಒಂದು ಗೋಕಾಕ್ ತಾಲೂಕಿನಲ್ಲಿ ಒಂದು ಕ್ಷೇತ್ರೋತ್ಸವ ಮಾಡಿದ್ದು. ಅದೇ ರೀತಿಯಾಗಿ ಅಲ್ಲಿ ರೈತರನ್ನು ಕೂಡಿಸಿ ರೈತರ ಸಮ್ಮುಖದಲ್ಲೇ 1 ಗುಂಟೆ ಕಟಾವು ಮಾಡಿದ ತೆನೆಗಳನ್ನ ರಾಶಿ ಮಾಡಿ ತೂಕ ಮಾಡಿ ತೋರಿಸಿ, ಅದೇ ರೀತಿಯಾಗಿ ನಮ್ಮ ಫಂಕ್ಷನ್ಗೆ ರೈತ ಮಹಿಳೆಯರು ಸಹ ಆಗಮಿಸಿದರು. ಎಲ್ಲರಿಗೂ ಒಂದು ರೈತರಿಗೋಸ್ಕರ ಅನುಕೂಲವಾಗಲೆಂದು ಎಲ್ಲ ರೈತ ಬಂದರೆ ಅಡವಂಟ ಕಂಪನಿಯ ಎಷ್ಟು ಇಳುವರಿ ಬರುತ್ತದೆ 768 ಎಂದು ತಿಳಿಸಿ ಎಲ್ಲ ರೈತ ಬಂದವರಿಗೆ ಒಂದೇ ಸಮಾನಾಂತರ ತೆನೆ ಬರುತ್ತದೆ ಅಡವಂಟ, ಮತ್ತು ಒಂದೇ ಸಮಾನಾಂತರ ತೆನೆ ಬಂದರೆ ಎಷ್ಟು ಇಳುವರಿ ಬರ್ತದೆ ಮತ್ತು ಸಾಲಿಂದ ಸಾಲಿಗೆ ಕಾಳಿಂದ ಕಾಳಿಗೆ ಎಷ್ಟು ಹಾಕಬೇಕನ್ನೋದು ಎಲ್ಲ ರೈತರ ಸಮ್ಮುಖದಲ್ಲಿ ಎಲ್ಲರಿಗೂ ತಿಳಿಸಿಕೊಡಲಾಯಿತು. ಇದೇನಪ್ಪ ಅಂದ್ರೆ ಸಾಲಿಂದ ಸಾಲು ಎಷ್ಟು ಹಾಕ್ಬೇಕು, ಕಾಳಿಂದ ಕಾಳಿಗೆ ಅಲ್ಲಿ ಪೂಜೆ ಮಾಡಿದ್ದಾರೆ, ಇಲ್ಲಿ ಹೇಳಾಕತ್ತಾರ ಕಂಪ್ನಿ ಸರ, ಇಲ್ಲಿ ಸಾಲಿನ ಸಾಲು ಎಷ್ಟು ಹಾಕ್ಬೇಕು, ಕಾಳಿಂದ ಕಾಳಿ ಎಷ್ಟು ಹಾಕ್ಬೇಕು, ಎಷ್ಟು ಬಿಟ್ಟರೆ ನಿಮಗೆ ಎಷ್ಟು ಇಳುವರಿ ಬರ್ತೈತಿ, ನೀವು ಯಾವ ಥರ ಬಿತ್ತನೆ ಮಾಡ್ಬೇಕಂತ ಕಂಪ್ನಿಯವರ ತಿಳಿಸಿ ಈಗ ಹೇಳಾಕತ್ತಾರೋ. ಅದೇ ರೀತಿ ಎಲ್ಲ ರೈತ ಬಂದವರು ಅಡವಂಟ ಕಂಪ್ನಿ 768 ಗೋವಿನ ಜೋಳ ಹಾಕಿ ಒಂದು ಹೆಚ್ಚಿನ ಇಳುವರಿ ಪಡೆಯತ್ತು ಎಲ್ಲ ರೈತ ಬಾಂಧವರಲ್ಲಿ ಕೇಳಿಕೊಳ್ತಾ ಇದ್ದೀವಿ. ಯಾಕಂದರೆ ಈಗ ರೋಗ ರುಜಿನ ಮತ್ತು ದಿಂಡು ಸಣ್ಣ ಬರುತ್ತೈತೆ ಮತ್ತು ಎಲ್ಲ ರೀತಿಯಿಂದ ರೈತರಿಗೆ ಮಾಹಿತಿ ಬರ್ತಿದೆ ಎಂದು ರೈತರ ಸಮ್ಮುಖದಲ್ಲಿ ಒಂದು ಇದು ಕ್ಷೇತ್ರೋತ್ಸವವನ್ನು ಮಾಡಲಾಯಿತು. ಅದೇ ರೀತಿಯಾಗಿ ಎಲ್ಲ ರೈತ ಬಂದವರು ಅಡವಂಟ ಗೋವಿನ ಜೋಳ ಹಾಕಿ ಒಂದು ಹೆಚ್ಚಿನ ಇಳುವರಿ ತೆಗೆಯಿತ್ತು. ಆ ರೈತರಲ್ಲಿ ಒಂದು ನಮ್ಮದು ಮನೆ ಕಳಕಳಿಯ ವಿನಂತಿ. ಯಾಕಂದರೆ ಅಡವಂಟ ಹಾಕೋದ್ರಿಂದ ರೈತರಿಗೆ ಒಂದು ಹೆಚ್ಚಿನ ಲಾಭ ಬರುತ್ತೆ. ಹೆಚ್ಚಿನ ಲಾಭ ಯಾಕೆ ಬರುತ್ತೆ ಅಂದರೆ ದಿಂಡ ಭಾಳ ಸಣ್ಣ ಬರುತ್ತೆ, ಕಾಳ ಜಾಸ್ತಿ ಬರುತ್ತೆ. ಕಾಳ ಜಾಸ್ತಿ ಬರೋದ್ರಿಂದ ರೈತರಿಗೆ ಇಳುವರಿ ಚಲೋ. 1 ಗುಂಟೆಗೆ 1 ಕ್ವಿಂಟಲ್ ಅಂದರೆ ಎಕರೆಗೆ 40 ಕ್ವಿಂಟಲ್ ಇಳುವರಿ ಬರುವಂಥ ಸಾಮರ್ಥ್ಯದ ಹೊಂದೈತಿ. ಎಲ್ಲ ರೈತ ಬಂದವರು ADV 768 ಗೋವಿನ ಜೋಳ ಹಾಕಿ ಒಂದು ಹೆಚ್ಚಿನ ಇಳುವರಿ ತೆಗೆದು ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ.